ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಸಾಲ್ಟೆಡ್ ಪೀನಟ್ಸ್. ಹೌದ್ರಿ, ಉಪ್ಪಿನ ಶೇಂಗಾ, ಟೈಮ್ ಪಾಸ್ ಕಡಲೆ ಬೀಜ ಅಂತಲೇ ಹೇಳ್ಬೋದು. ಇವತ್ತು ಇದನ್ನು ಈಸಿಯಾಗಿ ಸ್ವಲ್ಪ ಟೈಮ್ನಾಗ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾವೀಗ ಟ್ರಿಪ್ಪಿಗೆಲ್ಲ ಹೋಗುವಾಗ ಈ ಥರ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಮನೆಯಲ್ಲೇ ಈ ಥರ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಆರಾಮಾಗಿ ಸಾಯಂಕಾಲ ಟೈಮಿಗೆಲ್ಲ ತಿನ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನೋಡ್ತಾ ಇರ್ಬೋದು ರೀ, ಸಾಲ್ಟೆಡ್ ಪೀನಟ್ಸ್ ಹೊರಗಡೆ ಎಲ್ಲ ತಿಂತೀವಲ್ರಿ, ಅದೇ ಟೇಸ್ಟೇ ಬರುತ್ತೆ ರೀ. ನಾನು ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ನಿಮ್ಗೆ. ಬರ್ರಿ ನೋಡ್ರಿ. ಇವಾಗ ನಾನು ಒಂದು ಬೌಲ್ನಷ್ಟು ಶೇಂಗಾ ಅಂದರೆ ಕಡಲೆ ಬೀಜ ತೊಗೊಂಡೇನಿ ರೀ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು. ಈ ನೀರು ಎದಕ್ಕೆ ತೊಗೊಂಡಿನಿ ಅಂತ ಹೇಳಿದರೆ ಹೇಳ್ತೀನಿ ರೀ ನೆಕ್ಸ್ಟ್ ನಿಮ್ಗೆ. ಇವಾಗ ನೋಡ್ರಿ, ಒಂದು ಹಂಚು ಇಟ್ಕೊಂಡೇನಿ ರೀ. ಹಂಚಕ್ಕಾದ್ಮೇಲೆ ಇವಾಗ ಶೇಂಗಾ ತೊಗೊಂಡಿದ್ವಲ್ರಿ ಒಂದು ಬೌಲ್ನಷ್ಟು, ಅದನ್ನು ಹಾಕ್ಕೊಳಕತ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದನ್ನು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡಿಟ್ಕೊಂಡ್ರೂ ಪರವಾಗಿಲ್ಲ ರೀ. ಆರಾಮಾಗಿ ಸ್ವಲ್ಪ ದಿನ ಕ್ರಿಸ್ಪಿಯಾಗಿಯೇ ಇರೋ ಹಂಗೆ ಮಾಡಿಕೊಂಡು ಇಟ್ಕೋಬೋದು ನೋಡ್ರಿ. ಇವಾಗ ಇದನ್ನು ಸಣ್ಣ ಉರಿಯೊಳಗೆ ಚಲೋತ್ನಂಗೆ ಹುರ್ಕೋಬೇಕ್ರಿ. ಸಣ್ಣ ಅಂದ್ರೆ ಒಂದು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಚಲೋತ್ನಂಗೆ ಹುರ್ಕೋಬೇಕು, ಸ್ವಲ್ಪನೂ ಕೈ ಬಿಡ್ದ ಇರೋ ಹಂಗೆ. ಈ ಶೇಂಗಾನ ಎಷ್ಟು ಚಲೋತ್ನಂಗೆ ಹುರ್ಕೊತೀವಿ ಅಷ್ಟು ಕ್ರಿಸ್ಪಿಯಾಗಿ ಆರಾಮಾಗಿ ಭಾಳ ದಿನ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ರೀ, ಇವಾಗ ಸ್ವಲ್ಪನೇ ಕಲರ್ ಚೇಂಜ್ ಆಗಾಕತ್ತೈತಿ. ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದು ಏನು ಹೇಳಬೇಕಂತ ಹೇಳಿದರೆ ಫ್ರೆಂಡ್ಸ್, ಇವಾಗ ಕೆಲವೊಬ್ಬರು ಏನು ಮಾಡ್ತಾರಂತ ಹೇಳಿದ್ರೆ, ಶೇಂಗಾನ ಒಂದು ಸ್ವಲ್ಪ ನೀರೊಳಗೆ ತೊಯಿಸಿ ನೀರು ಬಸಿದು ಅದನ್ನ ಸ್ವಲ್ಪ ಆರಿಟ್ಟು ಆಮೇಲೆ ಇದು ಏನಂದರೆ ಉಪ್ಪೊಳಗೆಲ್ಲ ಹುರಿತಾರಲ್ರಿ, ಸೇಮ್ ಅದರ ಟೇಸ್ಟ್ ಆಗ್ತೈತಿ. ಅದು ಲಾಂಗ್ ಪ್ರೊಸೀಜರ್ ಆಗುತ್ತೆ ರೀ, ಲೇಟಾಗಿ ಆಗುತ್ತೆ. ಈ ಥರ ಮಾಡ್ಕೊಳೋದ್ರಿಂದ ಸ್ವಲ್ಪ ಟೈಮ್ನಾಗ ಆರಾಮಾಗಿ ಎಷ್ಟು ಬೇಕಾದಷ್ಟು ಮಾಡಿಟ್ಕೋಬೋದು. ಉಪ್ಪು ವೇಸ್ಟ್ ಆಗಂಗಿಲ್ಲ, ಟೈಮು ವೇಸ್ಟ್ ಆಗಂಗಿಲ್ಲ. ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಯಾರಿಗೆಲ್ಲ ಸರಿ ಅನಿಸುತ್ತೋ ಈ ಥರನೇ ಮಾಡ್ಕೋಬೋದು. ಈಗ ನೋಡಿರಿ, ಕಲರ್ ಚೇಂಜ್ ಆಗ್ತಾ ಬರ್ತೈತಿ. ಹಿಂಗೆ ಇದನ್ನು ಸ್ಲೋ ಇಟ್ಕೊಂಡು ಚಲೋತ್ನಂಗೆ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಯಾವಾಗಲೂ ನನಗೆ ಹೀಗೆ ಇರಲಿ. ಮತ್ತು ಒಳ್ಳೆ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಾ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮತ್ತು ಏನಂತ ಹೇಳಿದರೆ, ನನ್ನ ಎಲ್ಲ ವಿಡಿಯೋಸು ನಿಮಗೆ ಇಷ್ಟ ಆಗಿದ್ದಾವೆ ಅಂತ ತಿಳ್ಕೊತೀನಿ. ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂತ ಹೇಳಿದರೆ ನಂಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಾನು ಎಲ್ಲ ರೆಸಿಪಿನೂ ಮಾಡಿ ಹಾಕ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡಾತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿರಿ, ಚಲೋತ್ನಂಗೆ ಹುರಿದಾದ್ಮೇಲೆ ಇವಾಗ ನೀರು ತೊಗೊಂಡಿದ್ನಲ್ರಿ, ಈ ಉಪ್ಪಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಉಪ್ಪು ಕರಗಿಸ್ಕೋಬೇಕ್ರಿ ಫ್ರೆಂಡ್ಸ್. ಕರಗಿಸ್ಕೊಂಡು ಇವಾಗ ಹುರಿದಿದ್ದ ಶೇಂಗಾ ಮೇಲೆ ಇದನ್ನು ಹಾಕೋಬೇಕು ನೋಡ್ರಿ. ಇದು ಒಂಥರ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಥರ ಬಟ್ಟೆಯೊಳಗೆಲ್ಲ ಹುರಿದಿರ್ತಾವಲ್ರಿ ಶೇಂಗಾ, ಸೇಮ್ ಅದ ಡಿಟ್ಟೋ ಟೇಸ್ಟ್ ಕೊಡ್ತೈತಿ. ಹಾಗಾಗಿ ನಾನು ಯಾವಾಗಲೂ ಮನೆಯೊಳಗೆ ಇದೇ ಥರನ ಮಾಡ್ಕೊತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಭಾಳ ದಿನದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನಾವು ಟ್ರಿಪ್ಪಿಗೆಲ್ಲ ಹೋದ್ರೆ ಆರಾಮಾಗಿ ಈ ಥರ ಮಾಡಿಕೊಂಡು ಒಂದು ಕವರ್ ಒಳಗೆ ಹಾಕಿ ಬಾಕ್ಸ್ನಾಗ ಹಾಕಿಟ್ಬಿಟ್ರೆ ಭಾಳ ದಿನ ಆರಾಮಾಗಿ ಕ್ರಿಸ್ಪಿಯಾಗಿ ಇರ್ತಾವೆ ನೋಡಿರಿ ಫ್ರೆಂಡ್ಸ್. ಒಂದು ಸಲ ಇದನ್ನು ನೀವು ಮಾಡಿಕೊಂಡು ತಿನ್ನಿರಿ. ಮತ್ತು ಯಾರೆಲ್ಲ ಇದೇ ಥರನ ಮಾಡ್ತೀರಾ ಅಂತ ಹೇಳಿದರೆ ಅವರು ಕೂಡ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸಿ ಫ್ರೆಂಡ್ಸ್. ನನಗೂ ಗೊತ್ತಾಗುತ್ತೆ ಯಾರೆಲ್ಲ ಈ ಥರ ಮಾಡ್ಕೊತೀರಿ ಅಂಥೇಳಿ. ಈ ಥರ ಯಾರೆಲ್ಲ ಮಾಡ್ಕೊಳ್ಳಲ್ಲ ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಕ್ರಿಸ್ಪಿಯಾಗಿ ಸೂಪರಾಗಿ ಸ್ವಲ್ಪ ಟೈಮ್ ಒಳಗೆ ಇದನ್ನು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ, ಇದು
ಉಪ್ಪಿನ ನೀರು ಹಾಕಿದ ಮೇಲೆ ಒಂದು 2 ನಿಮಿಷ ಅಷ್ಟೇ ಇದನ್ನು ಹುರ್ಕೊಂಡು ತಗೋಬೇಕು. ಇವಾಗ ತಣ್ಣಗಾದ್ಮೇಲೆ ತಿನ್ಬೋದು ಫ್ರೆಂಡ್ಸ್. ಸೂಪರ್ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವಿಲ್ಲಿ ಹೊರಗಡೆ ನಾವು ತಿಂತೇವಲ್ರಿ ಉಪ್ಪಿನ ಶೇಂಗಾ, ಸೇಮ್ ಅದೇ ಟೇಸ್ಟ ಬರ್ತಾವ್ರಿ. ಬಟ್ ಈಸಿ ಮೆಥಡ್ ಒಳಗೆ ನಾನು ಇದನ್ನು ಮಾಡಿ ತೋರ್ಸಾಕತ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ನನ್ನ ಚಾನೆಲ್ಗೆ ಪ್ಲೀಸ್ 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 ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿರಿ. ನನ್ನ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.